ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನೆಲ್ಗೆ ಸ್ವಾಗತ. 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು 114 ಪುಟ ಸಂಖ್ಯೆಯ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 10. ಕೆಳಗಿನ ಚತುರ್ಭುಜದಲ್ಲಿ ಕೋನಗಳ ಮೊತ್ತವು 360 ಡಿಗ್ರಿ ಆಗಿರುತ್ತದೆಯೇ? ಜಾಮಿತಿಯ ತಾರ್ಕಿಕತೆಯನ್ನು ಬಳಸಿಕೊಂಡು ಈ ಆಕೃತಿಯನ್ನು ರಚಿಸಿ ಮತ್ತು ಅಳತೆ ಮಾಡುವ ಮೂಲಕ ಉತ್ತರವನ್ನ ಹುಡುಕಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತ ಆಕೃತಿಯಲ್ಲಿ ನೀವು ಕಾಣಬಹುದು 4 ಬಾಹುಗಳಿವೆ. ಒಂದು ಬಾಹು ಯಾವುದು AB ಆಗಿದೆ, ಹಾಗೆ ಇನ್ನೊಂದು ಬಾಹು AD ಆಗಿದೆ, ಇನ್ನೊಂದು ಬಾಹು DC ಆಗಿದೆ, ಹಾಗೆ ಮತ್ತೊಂದು ಬಾಹು BC ಆಗಿದೆ. ಇದರಲ್ಲಿ 4 ಬಾಹುಗಳು ಇರೋದ್ರಿಂದ ನಾವು ಇದನ್ನ ಚತುರ್ಭುಜ ಅಂತ ಹೇಳ್ತೇವೆ. ಹಾಗೆ ಚತುರ್ಭುಜದಲ್ಲಿ 4 ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 360 ಡಿಗ್ರಿ ಆಗಿರ್ತದೆ. ನಾವು ಅದನ್ನ ಇಲ್ಲಿ ಚೆಕ್ ಮಾಡಬೇಕು. ಈ ಆಕೃತಿಯಲ್ಲಿರುವಂತ 4 ಕೋನಗಳನ್ನು ಕೂಡಿಸಿದಾಗ ಕೋನ A ಪ್ಲಸ್ ಕೋನ B ಪ್ಲಸ್ ಕೋನ C ಪ್ಲಸ್ ಕೋನ D ಮಾಡಿದಾಗ ನಮಗೆ ಉತ್ತರವು 360 ಡಿಗ್ರಿ ಬರಬೇಕು. ಸೊ ಇದನ್ನ ಸಾಲ್ವ್ ಮಾಡಲಿಕ್ಕೆ ಮೊದಲಿಗೆ ನಾವೇನ್ ಮಾಡಬೇಕು, ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕು, ಅಂದ್ರೆ ರಚನೆಯನ್ನ ಮಾಡಬೇಕು. ರಚನೆ ಏನಂದ್ರೆ ಇಲ್ಲಿರುವಂತ B ಮತ್ತೆ D ಅನ್ನ ಜೋಡಿಸಬೇಕು. ಸೊ ಇಲ್ಲಿ ನಾನು B ಮತ್ತೆ D ಅನ್ನ ಜೋಡಿಸ್ತಾ ಇದ್ದೇನೆ. ಸೊ ಮೊದಲಿಗೆ ಅದನ್ನ ಬರೆಯುವ. ಸೊ ನಾವಿಲ್ಲಿ ರಚನೆಯನ್ನ ಮಾಡಬೇಕು, ಅಂದ್ರೆ ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕು. ಸೊ BD ಯನ್ನ ಸೇರಿಸಿ ಅಂತ ಬರೆಯಿರಿ. ಸೊ BD ಯನ್ನ ಜೋಡಿಸಬೇಕು ಅಥವಾ BD ಯನ್ನ ಸೇರಿಸಬೇಕು. ನಂತರ ನೀವು ಇಲ್ಲಿ BDಯನ್ನ ಜೋಡಿಸಿದ ನಂತರ ನಮ್ಗಿಲ್ಲಿ 2 ತ್ರಿಭುಜಗಳು ಸಿಗ್ತದೆ. ಒಂದು ತ್ರಿಭುಜ ಯಾವುದು? ಒಂದು ತ್ರಿಭುಜ ABD ಆಗಿದೆ. ಇಲ್ಲಿ ಬ್ಲೂ ಕಲರ್ ಅಲ್ಲಿ, ಈ ಕಲರ್ ಅಲ್ಲಿ ಇರುವಂತದನ್ನ ಗಮನಿಸಿ. ಸೊ ಇದು ತ್ರಿಭುಜ ABD ಆಗಿದೆ. ಹಾಗೆ ಇನ್ನೊಂದು ತ್ರಿಭುಜ ಯಾವುದು? ಗ್ರೀನ್ ಕಲರ್ ಅಲ್ಲಿ ಇರುವಂತದ್ದು ತ್ರಿಭುಜ BDC ಆಗಿದೆ. ಸೊ ಇಲ್ಲಿ ನಮ್ಗೀಗ 2 ತ್ರಿಭುಜಗಳು ಸಿಗ್ತದೆ. ಈ 2 ತ್ರಿಭುಜಗಳನ್ನ ತೆಗೆದುಕೊಂಡು ನಾವು ತ್ರಿಭುಜದ ಒಳ ಕೋನಗಳ ಮೊತ್ತ ಅದನ್ನ ಉಪಯೋಗಿಸಿ ಇಲ್ಲಿ ಮೊದಲಿಗೆ ತ್ರಿಭುಜದ ಕೋನಗಳನ್ನ ಬರೀತಾ ಹೋಗುವ. ಸೊ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ತ್ರಿಭುಜ ABD ಅನ್ನ ತೆಗೆದುಕೊಳ್ತಾ ಇದ್ದೇನೆ. ಸೊ ತ್ರಿಭುಜ ABD ಯಲ್ಲಿ 3 ಕೋನಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಹಾಗಾಗಿ 3 ಕೋನಗಳು ಅಂತ ಹೇಳಿದ್ರೆ ಯಾವ ಎಲ್ಲ ಕೋನಗಳು? ಕೋನ A, ಹಾಗೆ ಇಲ್ಲಿರುವಂತ ಕೋನ ADB, ಹಾಗೆ ಕೋನ ABD. ಸೊ ಇಲ್ಲಿ 3 ಕೋನಗಳನ್ನ ಬರೀತಾ ಹೋಗ್ಬೇಕು. ಸೊ 3 ಕೋನಗಳನ್ನ ಬರೀತಾ ಹೋಗ್ತಾ ಇದ್ದೇನೆ. ಸೊ ಮೊದಲಿಗೆ ಕೋನ A ಅಂತ ಹೇಳಿದ್ರೆ ಇಲ್ಲಿ ಕೇವಲ ಇದು ಸಪರೇಟ್ ಆಗಿದೆ, ಇನ್ನೊಂದು ತ್ರಿಭುಜದ ಜೊತೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ನೀವು ಡೈರೆಕ್ಟ್ ಆಗಿ ಕೋನ A ಅಂತ ನೇರವಾಗಿ ಬರೀಬಹುದು. ಆದ್ರೆ ಕೋನ D ಮತ್ತೆ B ಬರೆಯುವಾಗ 3 ಭಾಗಗಳನ್ನ ಬರೀಬೇಕಾಗ್ತದೆ. ಕೋನ ABD ಅಂತ ಬರೀಬೇಕು, ಹಾಗೆ ಕೋನ CBD ಅಂತ ಬರೀಬೇಕು. ಯಾಕಂದ್ರೆ ಇಲ್ಲಿ ಕೋನ B ಯು 2 ಭಾಗವಾಗಿ ವಿಂಗಡಿಸಲ್ಪಟ್ಟಿದೆ. ಸೊ ಆದ್ರಿಂದ ಅದೇ ರೀತಿಯಲ್ಲಿ ಬರೀತಾ ಹೋಗುವ. ಸೊ ತ್ರಿಭುಜ ABD ಯಲ್ಲಿ ಕೋನ A ಪ್ಲಸ್ ಕೋನ ABD ಪ್ಲಸ್ ಕೋನ ADB ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ ಆಗಿದೆ. ಸೊ ಇದಕ್ಕೆ ರೀಸನ್ ಬರೀಬೇಕು ನೀವು. ರೀಸನ್ ಏನಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಅಂತ ರೀಸನ್ ಬರೀರಿ. ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಹಾಗೆ ಇದನ್ನ ಸಮೀಕರಣ 1 ಅಂತ ತೆಗೆದುಕೊಳ್ಳುವ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಇನ್ನೊಂದು ತ್ರಿಭುಜವನ್ನ ತೆಗೆದುಕೊಳ್ಳಿ. ಇನ್ನೊಂದು ತ್ರಿಭುಜ ಯಾವುದು? ತ್ರಿಭುಜ BDC. ಸೊ ತ್ರಿಭುಜ BDC ಯಲ್ಲಿ ಕೂಡ ಇದೇ ರೂಲ್ ಅನ್ನ ಉಪಯೋಗಿಸಬೇಕು, ತ್ರಿಭುಜದ ಒಳಕೋನಗಳ ಮೊತ್ತವನ್ನ. ಇಲ್ಲಿ ತ್ರಿಭುಜ BDC ಅನ್ನ ಗಮನಿಸಿದ್ರೆ ಇಲ್ಲಿ ಕೋನ C ಎನ್ನುವಂಥದ್ದು ಸಪರೇಟ್ ಇದೆ. ಹಾಗಾಗಿ ಅದನ್ನ ನಾವು ನೇರವಾಗಿ ಕೋನ C ಅಂತ ಬರೀಬಹುದು, ಬಿಡಿಸಿ ಬರೆಯುವ ಅಗತ್ಯ ಇಲ್ಲ. ಆದ್ರೆ ಕೋನ B ಎನ್ನುವಂಥದ್ದು, ಕೋನ CBD ಎನ್ನುವಂಥದ್ದು ಅದರ ಇನ್ನೊಂದು ತ್ರಿಭುಜದ ಕೋನದ ಜೊತೆ ಇದೆ, ಆದ್ರಿಂದ ಅಲ್ಲಿ ಬಿಡಿಸಿ ಬರೀಬೇಕು. ಸೊ ಮೊದಲಿಗೆ ನಾನಿಲ್ಲಿ ಬರೀತಾ ಇದ್ದೇನೆ. ತ್ರಿಭುಜ BDC ಯಲ್ಲಿ ಕೋನ C ಪ್ಲಸ್ ಕೋನ BDC ಪ್ಲಸ್ ಕೋನ, ನೆಕ್ಸ್ಟ್ ಕೋನ ಯಾವುದಿಲ್ಲಿ? BDC ಆದ್ಮೇಲೆ ನೆಕ್ಸ್ಟ್ ಬರುವಂತ ಕೋನ D ಕೋನವನ್ನ ಬರೆದಿದ್ದೇನೆ. ಸೊ ನೆಕ್ಸ್ಟ್ DBC. ಸೊ DBC ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ಕೂಡ ನೀವು ಕಾರಣವನ್ನ ಬರೀಬೇಕು, ತ್ರಿಭುಜದ ಒಳಕೋನಗಳ ಮೊತ್ತ ಅಂತ ಸೇಮ್ ರೀಸನ್ ಅನ್ನ ಬರೀರಿ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಈ ಸಮೀಕರಣ 1 ಮತ್ತೆ 2 ಕೂಡಿಸ್ಬೇಕು. ಸೊ 1 ಮತ್ತು 2 ಕೂಡಿಸ್ಬೇಕು. ಸೊ 2 ಕೂಡಿಸಿದಾಗ
ಸೊ ಇಲ್ಲಿ ಕೂಡಿಸಿದಾಗ ನಮ್ಗೆ ಏನು ಸಿಗ್ತದೆ ಅದನ್ನು ಬರೀತಾ ಹೋಗುವ. ಸೊ ಇದನ್ನು ನಾನು ನೆಕ್ಸ್ಟ್ ಇಲ್ಲಿ ಮಾಡ್ತಾ ಇದ್ದೇನೆ. ಒಂದು ಮತ್ತೆ ಎರಡನ್ನ ಕೂಡಿಸಬೇಕು. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಕೋನ ಎ ಪ್ಲಸ್ ಕೋನ ಎ ಬಿ ಡಿ. ಕೂಡಿಸುವಾಗ ನೀವು ಎಡಬದಿಯಲ್ಲಿರುವುದನ್ನ ಎಡಬದಿಗೆ ಕೂಡಿಸಬೇಕು, ಹಾಗೆ ಬಲಬದಿಯಲ್ಲಿರುವುದನ್ನ ಬಲಬದಿಗೆ ಕೂಡಿಸಬೇಕು. ಸೊ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಬಿ ಡಿ ಸಿ ಪ್ಲಸ್ ಕೋನ ಡಿ ಬಿ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 180 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಈಗ ಎರಡು ಕೋನಗಳು ನಮಗೆ ಆಲ್ರೆಡಿ ಗೊತ್ತಿದೆ, ಇದು ಚತುರ್ಭುಜದ ಕೋನ, ಅದನ್ನು ನೇರವಾಗಿ ಬರೆಯಿರಿ ಹಾಗೇನೆ. ಸೊ ಕೋನ ಎ ಬರಿತಾ ಇದ್ದೇನೆ ಪ್ಲಸ್ ನೆಕ್ಸ್ಟ್ ಕೋನ ಸಿ. ನೆಕ್ಸ್ಟ್ ನೀವು ಕೋನ ಎ ಬಿ ಡಿ ಮತ್ತೆ ಕೋನ ಸಿ ಬಿ ಡಿ ಅಥವಾ ಡಿ ಬಿ ಸಿಯನ್ನು ಗಮನಿಸಿ. ಕೋನ ಇಲ್ಲಿರುವಂಥ ಕೋನ ಡಿ ಬಿ ಸಿ, ಕೋನ ಡಿ ಬಿ ಸಿ, ಹಾಗೆ ನೆಕ್ಸ್ಟ್ ಕೋನ ಎ ಬಿ ಡಿ. ಈ ಎರಡು ಕೋನಗಳನ್ನು ಒಟ್ಟುಗೂಡಿಸಿದ್ರೆ ನಮಗೆ ಯಾವ ಕೋನ ಸಿಗ್ತದೆ? ಕೋನ ಬಿ ಸಿಗ್ತದೆ. ಹಾಗಾಗಿ ಇದೆರಡನ್ನ ಒಟ್ಟಾಗಿ ಬರೆಯುವ ಮೊದಲಿಗೆ. ಸೊ ಕೋನ ಎ ಬಿ ಡಿ ಪ್ಲಸ್ ಕೋನ ಡಿ ಬಿ ಸಿ. ಅದೇ ರೀತಿ ನೆಕ್ಸ್ಟ್ ನಾವು ಎ ಡಿ ಬಿ ಮತ್ತು ಬಿ ಡಿ ಸಿಯನ್ನು ಒಟ್ಟಾಗಿ ಬರೆದ್ರೆ ನಮಗೆ ಕೋನ ಡಿ ಸಿಗ್ತದೆ. ಸೊ ಅದನ್ನು ಒಟ್ಟಾಗಿ ಬರೆಯುವ. ಸೊ ಕೋನ ಎ ಡಿ ಬಿ ಪ್ಲಸ್ ಕೋನ ಬಿ ಡಿ ಸಿ. 180 ಡಿಗ್ರಿ ಪ್ಲಸ್ 180 ಡಿಗ್ರಿ ಅಂತ ಹೇಳಿದರೆ 360 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಕೋನ ಎ ಪ್ಲಸ್ ಕೋನ ಸಿ, ಆಮೇಲೆ ಕೋನ ಎ ಬಿ ಡಿ ಪ್ಲಸ್ ಕೋನ ಡಿ ಬಿ ಸಿ ಅಂದರೆ ಯಾವ ಕೋನ? ಕೋನ ಎ ಬಿ ಡಿ ಅಂದರೆ ಚಿತ್ರದಲ್ಲಿ ಗಮನಿಸಿ ಈ ಕೋನವಾಗಿದೆ, ಹಾಗೆ ಕೋನ ಡಿ ಬಿ ಸಿ ಅಂದರೆ ಈ ಕೋನ ಆಗಿದೆ. ಈ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ ಯಾವ ಕೋನ ಸಿಗ್ತಾ ಇದೆ? ಕೋನ ಬಿ ಸಿಗ್ತಾ ಇದೆ. ಸೊ ಇದರ ಜಾಗದಲ್ಲಿ ಕೋನ ಬಿ ಅಂತ ಬರೀತಾ ಇದ್ದೇನೆ. ನೆಕ್ಸ್ಟ್ ನೀವು ನೋಡಿ ಕೋನ ಎ ಡಿ ಬಿ, ಕೋನ ಎ ಡಿ ಬಿ ಮತ್ತು ಕೋನ ಬಿ ಡಿ ಸಿ. ಕೋನ ಎ ಡಿ ಬಿ ಅಂತ ಹೇಳಿದರೆ ಈ ಕೋನ, ಇಲ್ಲಿರುವಂಥ ಈ ಕೋನ, ಹಾಗೆ ಕೋನ ಬಿ ಡಿ ಸಿ ಅಂತ ಹೇಳಿದರೆ ಈ ಕೋನ. ಸೊ ಈ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ ಡಿ ಕೋನ ಸಿಗ್ತಾ ಇದೆ. ಆದ್ರಿಂದ ಇದರ ಜಾಗದಲ್ಲಿ ಕೋನ ಡಿ ಅಂತ ಬರೀತಾ ಇದ್ದೇನೆ. ಸೊ 360 ಡಿಗ್ರಿ. ಸೊ ನಾವೀಗ ಇಲ್ಲಿ ಏನು ಪ್ರೂವ್ ಮಾಡಿದ್ದೇವೆ? ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಇಲ್ಲಿ ಪ್ರೂವ್ ಮಾಡಿದ್ದೇವೆ. ಸೊ ಚತುರ್ಭುಜದಲ್ಲಿರುವಂಥ 4 ಕೋನಗಳ ಮೊತ್ತ ಏನಾಗಿರ್ತದೆ? 360 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು.